ನಗರದ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣ ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಭದ್ರತಾ ಕೊರತೆ, ಸ್ವಚ್ಛತೆಯ ಸಮಸ್ಯೆ ಮತ್ತು ರಾತ್ರಿ ವೇಳೆ ಅಕ್ರಮ ಚಟುವಟಿಕೆಗಳು ನಡೆಯುತ್ತಿವೆ ಎಂದು ಆರೋಪಿಸಿ ಹಾಸನ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಡೆಸುತ್ತಿರುವ ಪ್ರತಿಭಟನೆಯ ಹಿನ್ನೆಲೆ ಇಂದು ಸ್ಥಳಕ್ಕೆ ಉಪವಿಭಾಗಾಧಿಕಾರಿ ಜಗದೀಶ್ ಗಂಗಣ್ಣನವರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಶಾಲಾ ಕಾಲೇಜುಗಳ ಆವರಣದಲ್ಲಿ ಸುರಕ್ಷತೆ ಹಾಗೂ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವಂತೆ ಆಗ್ರಹಿಸಿ ಸಾರ್ವಜನಿಕರು ಪ್ರತಿಭಟನೆ ನಡೆಸಲು ಮುಂದಾದ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಪ್ರಸ್ತಾವನೆ ಸಿದ್ಧಪಡಿಸಲಾಗಿದೆ. ಪ್ರಮುಖ ಬೇಡಿಕೆಗಳಾದ ಶಾಲಾ ಗೇಟ್ಗಳ ಅಳವಡಿಕೆ, ಸಿಸಿಟಿವಿ ಕ್ಯಾಮೆರಾ ವ್ಯವಸ್ಥೆ, ಬೀದಿ ದೀಪಗಳು ಮತ್ತು ಭದ್ರತಾ ಸಿಬ್ಬಂದಿಯ ಕೊರತೆಯನ್ನು ನೀಗಿಸಲು ಕ್ರಮ ಕೈಗೊಳ್ಳಲಾಗಿದೆ. ಇಲಾಖೆಯಲ್ಲಿ ಅನುದಾನದ ಕೊರತೆ ಇರುವುದರಿಂದ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಮುಖಾಂತರ ಆಯುಕ್ತರಿಗೆ ಪ್ರಸ್ತಾವನೆ ಸಲ್ಲಿಸಿ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಇದನ್ನು ಫಾಲೋ ಅಪ್ ಮಾಡಿ ಶೀಘ್ರವೇ ಸಮಸ್ಯೆಗಳನ್ನು ಬಗೆಹರಿಸಲಾಗುವುದು ಎಂದಿದ್ದಾರೆ. ಚುನಾವಣೆಗಳನ್ನು ಸಂಬಂಧಪಟ್ಟ ಆಯುಕ್ತಾಲಯಕ್ಕೆ ಮತ್ತು ಸಂಬಂಧಪಟ್ಟ ಇಲಾಖೆಗಳಿಗೆ ಇವತ್ತನ್ನೇ ರೆಡಿ ಮಾಡಿ ಕಾಪಿ ಟು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಕ್ತಾರೆ. ನಾವು ಕೂಡ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಇದನ್ನು ಫಾಲೋ ಅಪ್ ಮಾಡ್ತೀವಿ. ಅವ್ರದ್ದು ಡಿಮ್ಯಾಂಡ್ ಈಗಾಗಲೇ ತಾವು ಬರೋಕ್ಕಿಂತ ಮುಂಚೆ ಹೇಳಿದೆ. ಒಂದು ಈ 4 ಗೇಟ್ಗಳು ಏನಿದಾವೆ ಅಲ್ಲಿ ಪೋಲ್ಸ್ ಇದ್ದಾವೆ. ಮಕ್ಕಳು ಪೋಲ್ ಒಳಗಡೆ ಬರ್ತಾರಲ್ಲ, ಆ ಪೋಲ್ಸನ್ನು ತೆಗೆದು ಅಲ್ಲಿ ಗೇಟನ್ನು ಹಾಕಿಬಿಡಿ. ಗೇಟ್ ಅಳವಡಿಸಿದರೆ ಹೊರಗಡೆ ಜನ ಒಳಗಡೆ ಯಾರೂ ಬರೋಂಗಿಲ್ಲ, ಒಂದು ಸುರಕ್ಷತೆ ಇರುತ್ತೆ. ಒಂದನೇ ಡಿಮ್ಯಾಂಡು. ಎರಡನೇ ಡಿಮ್ಯಾಂಡು, ಗೇಟ್ ಎಂಟ್ರೆನ್ಸ್ ಏನಿದೆ ಆ ಎಂಟ್ರೆನ್ಸಿಗೆ ಕಾಣುವಂಗೆ ಯಾರು ಒಳಗಡೆ ಬರ್ತಾರೆ ಯಾರು ಹೊರಗಡೆ ಹೋಗ್ತಾರೆ ಗೊತ್ತಾಗಬೇಕು. CCTV ಪಾಯಿಂಟ್ ಎಲ್ಲ ಉಳಿದ ಕಡೆ CCTV ಇದೆ, ಹೊರಗಡೆ CCTV ಇಲ್ಲ. ಆ CCTVಗಳನ್ನು ಅಳವಡಿಸಿ ಅಂತ ಹೇಳಿದ್ದಾರೆ. CCTVನ ಇವರು ಕೂಡಲೇ ಒಂದು 3 ಕ್ಯಾಮ್ರಾ ಬೇಕಾಗ್ತವೆ. 3 ಕ್ಯಾಮ್ರಾಗಳನ್ನು ಅಳವಡಿಸ್ತೀವಿ ಅಂತ DDP ಅವರು ಭರವಸೆ ಕೊಟ್ಟಿದ್ದಾರೆ. ಇನ್ನು ಮೂರನೇದು ಏನು, ಈ ಕಾಲೇಜು ಮತ್ತು ಶಾಲಾ ಕಾಲೇಜು ಆವರಣದಲ್ಲಿ ಬೀದಿ ದೀಪಗಳು ವರ್ಕ್ ಆಗ್ತಾಯಿಲ್ಲ, ಲೈಟ್ಗಳು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಒಂದು ಲೈನ್ ಎಸ್ಟಿಮೇಟನ್ನು ರೆಡಿ ಮಾಡಿಸಿ ಕೊಡಿ. ನಾವು ಕಾಪಿ ಟು CO ಸರ್ ಮುಖಾಂತರ, ಜಿಲ್ಲಾ ಪಂಚಾಯತ್ CO ಸರ್ ಮುಖಾಂತರ ನಿಮ್ಮ ಆಯುಕ್ತಾಲಯಕ್ಕೆ ಒಂದು ಪ್ರಸ್ತಾವನೆ ಸಲ್ಲಿಸಿ. ಗೇಟಿಗೆ ಎಷ್ಟಾಗತ್ತೆ, ಬೀದಿ ದೀಪ. ಟ್ರಸ್ಟ್ನ ಅಧ್ಯಕ್ಷ ಹರೀಶ್ ಗೌಡ ಮಾತನಾಡಿ, ಅಧಿಕಾರಿಗಳ ಹತ್ತಿರ ನ್ಯೂನತೆಗಳ ಬಗ್ಗೆ ಚರ್ಚೆ ಮಾಡಿದ್ದೇನೆ. DDPI ಅವರು ನಮ್ಮಲ್ಲಿ ಫಂಡ್ ಇಲ್ಲ, ಫಂಡ್ ಬಂದ ತಕ್ಷಣವೇ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಮಾಡಿಕೊಡುವುದಾಗಿ ಹೇಳುತ್ತಿದ್ದಾರೆ. ಆದರೆ ಈ ಫಂಡ್ ಇವತ್ತು ಬರುತ್ತೋ, ಈ ವಾರದಲ್ಲಿ ಬರುತ್ತೋ ಅಥವಾ ಈ ವರ್ಷದಲ್ಲಿ ಬರುತ್ತೋ ಎಂಬ ಖಚಿತತೆ ಯಾರಿಗೂ ಇಲ್ಲ. ಹಾಗಾಗಿ ನಮಗೆ ಸರಿಯಾದ ಮಾಹಿತಿ ನೀಡಿ ಈ ನಿರ್ದಿಷ್ಟ ಸಮಯದೊಳಗೆ ಕಾಮಗಾರಿಯನ್ನು ಸಂಪೂರ್ಣಗೊಳಿಸಿಕೊಡುತ್ತೇವೆ ಎಂದು DDPI ಹಾಗೂ ಜಿಲ್ಲಾಡಳಿತದ ವತಿಯಿಂದ ನಮಗೆ ಲಿಖಿತ ರೂಪದ ಪತ್ರವನ್ನು ನೀಡಬೇಕು. ಆ ಪತ್ರ ಬರುವವರೆಗೂ ನಾವು ಇಲ್ಲಿಂದ ಕದಲುವುದಿಲ್ಲ. ಒಂದು ಸರ್ಕಾರಿ ಶಾಲೆಗೆ 2 ಲಕ್ಷ ರು ಫಂಡ್ ಇಲ್ಲ ಎಂದ್ರೆ ಏನರ್ಥ? ಸಾವಿರಾರು ಹೆಣ್ಣು ಮಕ್ಕಳು ಓದುವ ಈ ದೊಡ್ಡ ಸಂಸ್ಥೆಗೆ ಒಬ್ಬ ಹೊರಗುತ್ತಿಗೆ ಸಿಬ್ಬಂದಿಯನ್ನು ನೇಮಿಸಲು ಹಣವಿಲ್ಲ ಅಂದ್ರೆ ನಮ್ಮ ಸರ್ಕಾರದ ಸ್ಥಿತಿ ಹೇಗಿದೆ ಎಂದು ನಾವೆಲ್ಲರೂ ಯೋಚಿಸಬೇಕು. ಸರ್ಕಾರಿ ಶಾಲೆಗಳಲ್ಲಿ ಇಂತಹ ವ್ಯವಸ್ಥೆ ಇದ್ರೆ ಪೋಷಕರು ತಮ್ಮ ಮಕ್ಕಳನ್ನು ಹೇಗೆ ಕಳುಹಿಸುತ್ತಾರೆ? ಸರ್ಕಾರಕ್ಕೆ ಮತ್ತು ನಾಯಕರಿಗೆ ಇದು ನಾಚಿಕೆಗೇಡಿನ ಸಂಗತಿ. ನಮ್ಮ ಶಾಸಕರಾದ ಸ್ವರೂಪ್ ಅವರ ಗಮನಕ್ಕೂ ಇದು ಬಂದಿರುತ್ತದೆ. ಯಾವುದಾದರೂ ಕೆಟ್ಟ ಘಟನೆ ನಡೆದ ನಂತರ ಎಚ್ಚೆತ್ತುಕೊಳ್ಳುವುದಕ್ಕಿಂತ ಮುಂಜಾಗ್ರತೆಯಾಗಿ ಇಂದು ನಾವು ಬಂದಿದ್ದೇವೆ. ಹೆಣ್ಣು ಮಕ್ಕಳು ಓದುವ ಈ ಶಾಲೆಗೆ ಸಂಜೆ 6 ಗಂಟೆಯಿಂದ ಬೆಳಗ್ಗೆ 8 ಗಂಟೆಯವರೆಗೆ ಭದ್ರತಾ ಸಿಬ್ಬಂದಿ ಅತಿ ಮುಖ್ಯವಾಗಿದೆ. ಈ ಕುರಿತು ಅಧಿಕಾರಿಗಳು ನಮಗೆ ನಾಳೆಯೋ ಅಥವಾ ನಿರ್ದಿಷ್ಟ ದಿನಾಂಕದ ಗಡುವನ್ನು ನೀಡಿ ಲಿಖಿತ ರೂಪದಲ್ಲಿ ಪತ್ರ ಬರೆದುಕೊಡುವವರೆಗೆ ನಮ್ಮ ಹೋರಾಟ ಮುಂದುವರಿಯುತ್ತದೆ ಎಂದು ತಿಳಿಸಿದ್ದಾರೆ. ಅವರು ಈಗೇನು ನ್ಯೂನತೆಗಳಿದ್ದಾವೆ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೀನಿ. DDP ಹತ್ರನ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಮಾಡಿಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ನಮ್ಮಲ್ಲಿ ಫಂಡ್ ಇಲ್ಲ, ಫಂಡ್ ಬಂದ ನಂತರದಲ್ಲಿ ಇಮಿಡಿಯೇಟ್ ನಾವು ಮಾಡಿಸ್ತೀವಿ ಅಂತ ಹೇಳ್ತಾರೆ. ಈ ಫಂಡ್ ಇವತ್ತು ಬರುತ್ತೋ, ಈ ವಾರದಲ್ಲಿ ಬರುತ್ತೋ, ಈ ವರ್ಷದಲ್ಲಿ ಬರುತ್ತೆ ಅಂತ ಅವ್ರಿಗೆ ಗೊತ್ತಿಲ್ಲ. ನಮಗೆ ಸರಿಯಾದ ರೀತಿ ಮಾಹಿತಿ ಕೊಡಬೇಕು. ಈ ಸಮಯದೊಳಗಡೆ ಇದನ್ನು ಸಂಪೂರ್ಣಗೊಳಿಸ್ತೀವಿ ಅಂತೇಳಿ ನಮಗೆ ಒಂದು ಲೆಟ್ರೇಟನ್ನ ಮಾಡಿಕೊಡ್ಬೇಕು. ಆ ಲೆಟ್ರೇಟಲ್ಲಿ ಅವರ ಏನು DDP ಆಗಿರ್ಬೋದು, DDP ಆಗಿರ್ಬೋದು, ಎಲ್ಲರೂ ಕೂಡ ಸೇರಿ ಈಗೇನು ಜಿಲ್ಲಾಡಳಿತ ಇದೆ ಅವರು ಒಂದು ಲೆಟ್ರೇಟ್ ಮಾಡಿ ಸಂಪೂರ್ಣವಾಗಿ ನಮಗೆ ಆ ಜವಾಬ್ದಾರಿಯನ್ನು ಅವ್ರು ತಗೊಂಡು ಈ ದಿನಾಂಕದೊಳಗಡೆ ನಮಗೆ ಮಾಡಿಕೊಡ್ತೀವಿ ಅಂತೇಳಿ ನಮಗೆ ಮನವಿ, ಅವ್ರು ಏನು ನಮಗೆ ಒಂದು ಲೆಟ್ರೇಟ್ ಕೊಡೋವರೆಗೂ ನಾವಿಲ್ಲಿಂದ ಹೋಗಲ್ಲ. ನಮಗೆ ಅವರು ಸಂಪೂರ್ಣ ಈಗ ಅವ್ರ ಹತ್ರ ಏನು ಫಂಡ್ ಇಲ್ಲ ಅಂತ ಅವ್ರು ಏನು ಹೇಳ್ತಿದ್ದಾರೆ ಸರ್ಕಾರದಲ್ಲಿ. ಈ ವೇಳೆ ಟ್ರಸ್ಟ್ನ ಸದಸ್ಯರು ಸೇರಿದಂತೆ ಇನ್ನಿತರರು ಹಾಜರಿದ್ದರು.